ಅಲ್ಲಲ್ಲಿ ಧೂಳು ಬಂದರೆ ನನಗೆ ಮೊದಲೇ ಕೆಮ್ಮು. ಏನೇ ಹಿಂಗೆ ಕತ್ತೆ ಕುಡ್ದಂಗೆ ಕುಣಿತೀಯ? ಅದೇ ಅದು ಒಳ್ಳೇದಲ್ಲ ಕಣೋ. ಏನ? ಮೊದಲು ಡಾಕ್ಟ್ರಿಗೆ ಹೋಗಿ ತೋರಿಸು. ಡಾಕ್ಟ್ರಿಗೆ ಹೋಗಂತದ್ದು ನನಗೇನಾಗಿದೆ? ಅದೇನು ಕ್ಯಾನ್ಸರ್ ಆಗೋದ? ಹೇಳಪ್ಪ, ಯಾರಿಗೈತೆ ಕ್ಯಾನ್ಸರ್? ನಿನಗೆ ಈಗ ಅಯ್ಯಯ್ಯೋ ನನಗೆ ಕ್ಯಾನ್ಸರ್, ಅಯ್ಯಯ್ಯೋ ನನಗೆ ಕ್ಯಾನ್ಸರ್ ಅಂತ ಹೇಳ್ತಾರೆ. ಹಂಗಲ್ರಿ, ಐ ಆಮ್ ಎ ಡಿಸ್ಕೋ ಡ್ಯಾನ್ಸರ್. ಅದು ಡ್ಯಾನ್ಸಾ? ಹಾಳಾಗೋಲಿಗಳು. ಯಾರಪ್ಪ ಈತ? ನಮ್ಮ ಮರಿಯ. ಏನ್ ಕೆಲಸ ಮಾಡ್ತಾನೆ? ನಾಟಕ ಕಂಪ್ನಿಗಿದ್ದಾನೆ. ನಾಟಕ ಕಂಪ್ನಿ ಅವನ? ಇಲ್ಲಿಗೆ ಯಾಕೆ ಬಂದ? ಇಲ್ಲಿ ಅವನಿಗೂ ಮದುವೆ ಮಾಡ್ಕೊಳ್ಳೋ ಹುಚ್ಚು. ಇವನಿಗೂ ಮದುವೆ ಮಾಡ್ಕೊಳ್ಳೋ ಹುಚ್ಚ? ನಾಟಕದವ್ರಿಗೆ ಯಾರು ಕೊಡ್ತಾರೆ ಹೆಣ್ಣ? ಯಾಕ್ರಿ ಕೊಡೋದಿಲ್ಲ? ಯಾಕೆ ಕೊಡಲ್ಲ ಅಂತ ಹೆಣ್ಣು ಹಾಡೋದವ್ರನ್ನ ಕೇಳಕ್ ಹೋಗು. ಅಲ್ಲ, ನನಗೇನು ಕಡಿಮೆ ಆಗಿದೆ ಅಂತ ಹುಡುಗಿನ ಕೊಡಲ್ಲ? ನಿನಗೇನು ಕಡಿಮೆ ಆಗಿದೆ ಅಂತ ನನಗೇನು ಗೊತ್ತು? ಯಾವ್ದಾರ ಡಾಕ್ಟ್ರಿಗೆ ತೋರ್ಸೋದು. ನಾಟಕದ ಕಂಪ್ನಿ ಅಂತ ಅಷ್ಟೊಂದು ಕೀಳಕ್ ಕಾಣಕ್ ಹೋಗ್ಬೇಡಿ. ಮತ್ತೆ ತಿಂಗಳಿಗೆ 25,000 ರೂಪಾಯಿ ಸಂಬಳ ಕೊಡ್ತಾರ. ದಿನ ಎದ್ದು ಕೂಡ್ಲೆ ಸ್ನಾನ ಮಾಡಕ್ಕೆ ಬಿಸಿನೀರು ಕೊಡ್ತಾರ. ಹೌದಾ? ವಾರಕ್ಕೆ 2 ಸರ್ತಿ ನಾನ್ ವೆಜ್ ಊಟ ಹಾಕ್ತಾರ. ಏನ್ ಕೊಡ್ತಾರ ಬಿಡ್ತಾರ? ವಾರಕ್ಕೆ 2 ಬ್ಲೇಡ್ ತಪ್ಪದೆ ಕೊಡ್ತಾರ. ಏನ್ ಕೊಡ್ತಾರ ಬಿಡ್ತಾರ? ವಾರಕ್ಕೆ 2 ಬ್ಲೇಡ್ ಕೊಡ್ಲೇಬೇಕಪ್ಪ. ನಾಟಕದ ಕಲೆಕ್ಷನ್ ಇಲ್ಲ ಅಂದ್ರೆ ಚೋರ ಮಾಡ್ಕೊಳಕಾದ್ರೂ ಬೇಕಲ್ಲ. ಹಂಗಲ್ರಿ, ಮತ್ತೆ ಕಲಾವಿದ್ರು ನೋಡಕ್ಕೆ ಸುಂದರವಾಗಿ ಕಾಣಿಸ್ಬೇಕಂತ ಕೊಡ್ತಾರ. ಹೌದಾ? ಸರಿ ಸರಿ. ಏನಾಯ್ತು ಸಮಾಚಾರ? ಹೇಳಪ್ಪ, ಮಾತಾಡಿ. ಹೆಂಗೆ? ಅದೇನೋ ಎಲ್ಲ ಮನೆ ರೂಮ್ ಮಾಡಿದಾರೆ ಅಂತಲ್ಲ. ನಾಟಕ ಕಂಪ್ನಿಗೆ ಯಾಕೆ ಸೇರ್ಕೊಂಡಿದ್ದೆ? ನಾನಾ ವಿದ್ಯೆ ಕಲಿಯಕ್ಕೆ. ಇದೇನ ವಿದ್ಯೆ ಕಲ್ಸ್ಕೊಟ್ರದು? ಇದೇನ ವಿದ್ಯೆ ಕಲ್ಸ್ಕೊಟ್ರದು? ಹಿರೇ ಮನುಷ್ಯ ಇಲ್ಲಿದ್ದೀನಿ, ನನ್ನ ಮುಂದೆನೆ ಸಿರಾಗೆಡ್ಸತ್ತೀಯ ನೀನು. ಐ ಆಮ್ ಸಾರಿ. ಯಾವ್ದದು? ಕಿಂಗ್. ನನಗೊಂದು ಕೊಡಲಿ. ನನಗೆ ಸೇದ್ಬೇಡ ಅಂತಂದು ಹೇಳಿದ್ರೆ ನೋಡಪ್ಪ, ಹಿರೇ ಮನುಷ್ಯರು ಸೇದ್ಬೋದು, ಕಿರೇ ಮನುಷ್ಯರು ಸೇದಿದ್ರೆ ಎದೆಲಿ ಕೃಪಾ ಕಟ್ಗಳು. ಆಯ್ತು, ಕೃಪಾ ಕಟ್ಟು ತಾದು. ಕೃಪಾ ಅಲ್ಲ, ಅದು ಕಫ. ಅದೇ ಕಫನ್ ತಮ್ಮನೆ ಕೃಪಾ. ಕೊಡು 4 ಜನ 40 ಇರ್ಲಿ, ನಾವು ಹಿಡಿಸ್ಕೊತೀವಿ. ಹಿಡಿಸ್ಕೊತೀಯ? ನೀನೇನೋ ನಿಂದು ಏನಮ್ಮ? ಯಾವುದೇ ಕ್ಯಾಂಪ್ ಮಾಡಿದ್ರು ಬರೋ ಗೊಂಚಲು ಮುತ್ತೈದೆ ಇರೋ ಓಣಿಗೆಲ್ಲ ರೂಮ್ ಮಾಡ್ತೀಯ ಅಂತಲ್ಲ. ಯಾರು ಹೇಳಿದ್ರು ಮಮ್ಮ ನಿನಗೆ? ಹೊಟ್ಟೆ ದುಮ್ಮಣ್ಣ. ಹೊಟ್ಟೆ ದುಮ್ಮಣ್ಣ ಅವನಿಗೆ ನನ್ನ ಬಗ್ಗೆ ಹೊಟ್ಟೆ ಕಿಚ್ಚುಮಮ್ಮ. ಯಾಕಂದ್ರೆ ನಾಟಕದ ಕಂಪ್ನಿ ಮಾಲೀಕರು ಅವ್ನು ಮಾಡೋ ಪಾತ್ರನೆಲ್ಲ ನನಗೆ ಹಾಕಿದ್ರು. ಹಾಗಾಗಿ ನನ್ನ ಬಗ್ಗೆ ಇಲ್ಲಿ ಸಲ ಚಾಡಿ ಏನೋ ಹೇಳೋಣ. ನೀನು ಏನೇ ಹೇಳು ಶಶಿಮಮ್ಮ, ಈ ದೊಡ್ಡ ಹೊಟ್ಟೆ ಇರೋ ನನ್ನ ಮಕ್ಕಳಿಗೆಲ್ಲ ಹೊಟ್ಟೆ ಕಿಚ್ಚು. ನಾಟಕದ ಬಚ್ಚೆ, ಯಾಕಂದ್ರೆ ನನ್ನ ಹೊಟ್ಟೆ ಮೇಲೆ ಕಣ್ಣು ಹಾಕ್ತೀಯ? ನಿಮ್ಮ ಹೊಟ್ಟೆ ಅಲ್ರಿ, ಹೊಟ್ಟೆ ಡುಮ್ಮಣ್ಣ. ಹೊಟ್ಟೆ ಡುಮ್ಮಣ್ಣ ಯಾರದು? ನನ್ನ ಮೇಲೆ ಹೊಟ್ಟೆ ಕಿಚ್ಚಿ ಅವನು. ಹಂಗೆ ನೋಡು, ಹಂಗೆಲ್ಲ ಮಾತಾಡೋ ನನ್ಗೇನಂತ ತಿಳ್ಕೊಂಡಿದ್ಯಾ? ನೀವೇನು ಈ ಊರಾಗ ದೊಡ್ಡ ಪಾಳೆಗಾರೇನ್ರಿ? ಮಾತಾಡಬೇಡ ನೋಡೋ, ಜಾಸ್ತಿ ಮಾತಾಡಿದ್ರೆ ಊರ್ ದಾಟೋದಿಲ್ಲ ನೀನು. ಈ ಊರಾಗ ದೊಡ್ಡ ರೌಡಿಸಮ್ ಮಾಡ್ತೀರಾ ನೀವು? ಸುಟ್ಟು ಹಾಕಿಬಿಡ್ತೀನಿ, ಬರೀ ನೋಟ್ನಲ್ಲೇ ಸುಡಿಸ್ಬಿಡ್ತೀನಿ. ಎಷ್ಟು ಇಟ್ಟಿದ್ದೀರ ನೋಟ್ನ? ನೋಡೋ, ನಿನ್ನ ಸುಟ್ಟ ಮೇಲೆ 9 ಲಾರಿ ಹಂಗೆ ಸಾಲಾಗಿ ನಿಂತಿರ್ತಾವೆ. ಬೇಡ ನೋಡಿ, ನನಗೀಗ ಸಿಟ್ಟು ಬರ್ತೈತೆ. ನೋಡೋ, ನಿನಗೆ ಈಗ ಸಿಟ್ಟು ಬರ್ತಾ ಇದೆ, ನನಗೆ ಸಿಟ್ಟು ಬಂದು ವಾಪಸ್ ಹೋಯ್ತು. ಹಂಗೆ ಅಣ್ಣಮ್ಮನ ದೇವಸ್ಥಾನ ಸರ್ಕಲ್ ಸುತ್ತಿದಂಗೆ ಸುತ್ತಾ ಇದ್ದೀರಾ. ಒಂದ್ ಕಡೆ ನಿಂತ್ಕೊಂಡು ಮಾತಾಡಿ, ಇಲ್ಲ ಅಂದ್ರೆ ನನಗೆ ಇದು ನಮ್ಮೂರು. ನಾವು ನಿಂತ್ಕೊಂಡಾರ ಮಾಡ್ತೀವಿ, ಕುಣ್ಕೊಂಡಾರ ಮಾಡ್ತೀವಿ. ಅದು ನಂದಿ ಯಾಕೆ ತೋಳು ಮಾಡಿಸ್ತಾ ಇದೆಯಾ? ತೋಳು ಯಾಕೆ ಬಡಿಸ್ತಾ ಇದೆಯಾ? ದೂರ ನಿಂತ್ಕೊಂಡು ತೋಳು ಯಾಕೆ ಬಡಿಸ್ತಿದ್ಯಾ? ತೋಳು ಯಾಕೆ ಬಡಿಸ್ತಾ ಇದೆಯಾ? ಹೊಡೆದಾಡಕ್ಕೆ. ಯಾರು ಹೊಡೆದಾಡ್ಬೇಕು? ನಾನು, ನೀವು. ನಾನು ಹೊಡೆದಾಡೋದಿಲ್ಲಪ್ಪ. ಯಾಕೆ ಅಂದ್ರೆ ನಾನು ಅಪ್ಪುಗುಡ್ತವನು. ನೀನೇನಾದ್ರು ಅಪ್ಪುಗುಟ್ಟಿದ್ರೆ ನೀನು ಹೊಡೆದಾಡು, ನಾನು ಅಪ್ಪುಗುಡ್ತವನು, ನಾವು ಹೊಡೆದಾಡೋದಿಲ್ಲ. ಹಂಗೆಲ್ಲ ಸ್ವಾಮಿ, ನಾನು ನಮ್ಮ ಅಪ್ಪಗೆ ಹುಟ್ಟಿರೋದು. ನೀನು ನಿಮ್ಮ ಅಪ್ಪಗೆ ಹುಡ್ದಾಡ ಸೇಸ. ಇವನು ಅಪ್ಪುಗುಡ್ತವನಂತೇನೆ ಅಂದ್ರೆ ನಾನು ನೀನು ಇಬ್ರು ಅಪ್ಪುಗುಡ್ತಾರೆ. ಹೌದು. ಹಂಗಂದ್ಮೇಲೆ ನಾವಿಬ್ರು ಅಣ್ಣ ತಂದಿರಲ್ವಾ? ಬಾ ಸಾವುಕಾರ, ಎಷ್ಟು ಬೇಗ ನಯಸ್ ಮಾಡ್ತೇವೆ. ನಯಸ್ ಮಾಡಿದ್ರೆ ನೆಲಕ್ಕೆ ಹಾಕೊಂಡು ತಿಕ್ತಾ ಇದ್ದಾವ. ಹೇಳ. ಅಲ್ಲೇ ಸಾವುಕಾರ, ನಮ್ಮ ಅಪ್ಪರು ನಿಮಗೆ ಚೆನ್ನಾಗಿ ಗೊತ್ತಂತ ಗೊತ್ತಾಯ್ತು. ಬಹಳ ಚೆನ್ನಾಗಿ ಗೊತ್ತವ. ನಿಮ್ಮ ಅಪ್ಪ ಹೇಗಿದಾರಪ್ಪ?
ನಮ್ಮಪ್ಪ ಅಂದ್ರೆ ನಿಮಗೆ ತುಂಬಾ ಪರಿಚಯ. ಭಾಳ ಪರಿಚಯ. ಯಾರು ಹೇಳಿ? ನಿಮ್ಮಪ್ಪ ಯಾರ ಅಂತ ಗೊತ್ತಾಗಬೇಕು ನಿಮಗೆ? ಮತ್ತೆ ನಮ್ಮಪ್ಪ ನೀವು ಪರಿಚಯ ಇದ್ದಾರಂತ? ಹೇಳಿ ಯಾರು? ಲೇ ಶೇಷ, ಇವ್ರಪ್ಪ ಯಾರು ಅಂತ ಇವನಿಗೆ ಗೊತ್ತಿಲ್ಲ ಕಣ. ಅಲ್ಲ ನಿಮ್ಮಪ್ಪ ಯಾರು ಅಂತ ನಿನ್ಗೆ ಗೊತ್ತಿಲ್ವಾ? ನಮ್ಮಪ್ಪ ಯಾರಂತ ನನಗೆ ಗೊತ್ತೈತೆ, ನಮ್ಮಪ್ಪ ನಿಮ್ಗೆ ಪರಿಚಯ ಇದಾರಲ್ಲ, ಹೆಸರು ಹೇಳ್ರಿ ಎಂದೆ. ಅದೇ ಕಣ, ನನ್ನ ಬಾಯಿಂದ ಏನು ಕೇಳ್ತೀನಿ, ನಿಮ್ಮಪ್ಪ ಯಾರು ಅಂತ ಗೊತ್ತಾದ್ಮೇಲೆ ನಿನ್ಗೆ ಗೊತ್ತಲ್ಲ, ಯಾಕೆ ಕೇಳ್ತೀಯ? ಹೆಸರು ಹೇಳ್ರಿ, ಪರವಾಗಿಲ್ಲ. ನೋಡ, ನಿಮ್ಮಪ್ಪ ಯಾರು ಗೊತ್ತೇನ? ಯಾರು? ನಿಮ್ಮಪ್ಪ ಯಾರು ಗೊತ್ತಾ? ಯಾರು? ನಿಮ್ಮಪ್ಪ ನಿಮ್ಮವನ್ ಗಂಡ. ಬೇಕಾದ್ರೆ ಕೇಳು ನಿಮ್ಮವನ್ನ, ಇಲ್ಲ ಅಂದ್ರೆ ಬಂದು ಹೊಡಿ. ಅಲ್ರಿ ಸಾವುಕಾರ್ರೆ, ಅಲ್ಲ ನಮ್ಮಪ್ಪ ನಮ್ಮವನ್ ಗಂಡಂದೆ ಹೆಂಗ್ ಹೇಳ್ತಾ ಇದ್ದಾರೆ ನೋಡಮ್ಮ, ಸಣ್ಣ ಮಕ್ಕಳಿಗೆ ಹತ್ತಂಗೆ. ಇನ್ನೇನು ನಗಬೇಕಾ? ನಮ್ಮ ಊರಿಗೆ ಬಾ, ನಗಂಗ್ ಓದಿತೀನಿ. ಬಸ್ ಚಾರ್ಜ್ ಹಾಕೊಂಡು ನಿಮ್ಮೂರಿಗೆ ಬರ್ಬೇಕು, ನಗಂಗ್ ಓಡಿಸ್ಕೊಳಕ್ಕೆ. ಹೋಗಲ್ಲೇ ಸಿಗರೇಟ್ ಬೇಕು ಕೊಡ್ರಿ ನಂದು. ತಗೊಳ್ಳಲೇ, ಯಾವನಿ ಬೇಕು ನೀವು? ಕೊಟ್ಟಿರೋ ಒಂದು ಸಿಗರೇಟ್ಗೆ ಏನು ಕೇಳ್ತಾರೆ ರೀ? ಎಲ್ರಿ ಸಿಗರೇಟ್? ಏನು ಸಿಗರೇಟ್ ಎಲ್ಲಿ? ಎಲ್ಲಿ? ಅಲ್ಲೇ ಇದ್ವಲ್ಲ, ಹಾಕಿದ್ವು. ನಾನು ಒಂದೇ ತಗೊಂಡಿರೋದು. ಇನ್ನು 3 ಎಲ್ಲೇ ಅದ್ವು? ಇನ್ನು 3 ನಿನ್ನ ಹತ್ರ ಇಲ್ವಾ? ಎಲ್ಲ ಉದುರಿಸ್ಕೊಂಬಂದಿರ್ಬೇಕು. ಹೋಗಿ ಇಲ್ಲಿ ಏನು ಅವನ್ ಯಾರು ಅಂತ ತಿಳ್ಕೊಂಡಿಲ್ಲ. ಯಾರು ಹಿಂಗ್ ಮಾತಾಡ್ತಾರ? ಹೇಳಿ ಹೇಳಿ ಚಾಚ, ಹೇಳು ಹೇಳು. ಏನು ಹೇಳ್ತಾರೆ? ಹಳೆ ಹುಣಸೆ ಹಣ್ಣು ಸುಮ್ಮನೆ ನಿಂತ್ಕೊಳ್ರಿ. ಇವನ್ ನೋಡ, ಹುಡುಗ ಹತ್ರ ಜಗಳ ಮಾಡೋದು, ಸಣ್ಣ ಮಕ್ಳು ಹತ್ತಂಗ ಅಳೋದು. ಇವನ್ ನೋಡಪ್ಪ, ಏನು ಪವರ್ ಬಂದ್ಬಿಡ್ತು. ಅವ್ರ ಮನಸ್ಸು ಮಾಡಿದ್ರೆ ನಿನ್ನ ಮದುವೆ ಪುರುಷತೆ ಮಾಡ್ತಾರೆ. ಹೆಂಗೆ? ಹೇಳು ಹೇಳು. ದೊಡ್ಡ ಅವ್ರಿಗೇನಿದೆ ಗೊತ್ತೇನು? ಏನೈತೆ? 6 ಲಾರಿ ಇದಾವೆ. 6 ಲಾರಿ? ಒಂದಕ್ಕೂ ಚಕ್ರ ಇಲ್ಲ. 8 ಸೇವಿಂಗ್ ಶಾಪ್ ಅದಾವೆ. ಒಂದಕ್ಕೂ ಬ್ಲೇಡ್ ಇಲ್ಲ, ಒಂದರಲ್ಲೂ ಬ್ಲೇಡ್ ಇಲ್ಲ. 5 ಸಿನಿಮಾ ಟಾಕೀಸೋದವೆ. ಒಂದು ಎಲ್ಲ ಬೀಗ ಹಾಕವೆ. ಊರ ಮುಂದೆ 106 ಎಕರೆ ಗದ್ದೆ ಇದೆ. ಗದ್ದೆ ಎದ್ರೆ ಸಾಕು, ಎಲ್ಲ ಕೂತಿರ್ತಾರೆ. ಏನ್ ಮಾಡ್ತಾರಲ್ಲ ಅದು ನಾವು ಮ್ಯಾನ್ ಬಿಸ್ಕೆಟ್ ಎಕ್ಸ್ಪೋರ್ಟ್ ಮಾಡ್ತೀವಿ. ಮ್ಯಾನ್ ಗಿಫ್ಟ್ ಬಿಸ್ಕೆಟ್ ಕಂಪ್ನಿ. ಅದೆಲ್ಲ ಏನ್ ಮಾಡ್ತೀರಾ? ನಾವು ಚೈನಾಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಚೈನಾಗೆ ಸಪ್ಲೈ ಮಾಡ್ತೀರಾ? ಚೈನಾಗೆ ಸಪ್ಲೈ ಮಾಡ್ತೀವಿ. ಅದು ಆ ಬಿಸ್ಕೆಟ್ ತಿಂದಾನೆ ಅವ್ರು ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಹೌದು ಹೌದು. ಮತ್ತೆ ಇಂಡಿಯಾಗೆ ಯಾವ ಸಪ್ಲೈ ಮಾಡ್ತೀರಾ? ಬೇಡ ಅಷ್ಟೊಂದು ಇಂಪ್ರೂವ್ ಆಗ್ಬೇಕು ಬೇಡ ಇದರಿಂದ. ಇಷ್ಟು ದೊಡ್ಡ ಸಾಕಾರ. ನಿನ್ನ ಅವ್ರ ಮನಸ್ಸು ಮಾಡಿದ್ರೆ ನಿನ್ನ ಮದುವೆ ಪುರುಷತೆ ಮಾಡ್ತಾರೆ. ಹೋಗಿ ತಪ್ಪಾಯ್ತು ಅಂತ ಹೇಳಿ. ಆಯ್ತು ಬರ್ರಿ ಸಾವುಕಾರ. ದೂರ ನಿಂತ್ಕೊಳಪ್ಪ. ಯಾಕೆ? ಬೇಡಪ್ಪ, ನೀನು ಏಕದಮ್ ಒದ್ದು ಬಿಡ್ತೀಯ ನನಗೆ. ಮಿಸ್ಟರ್ ರಂಗಣ್ಣನವರೇ. ನೋಡು ಮಿಸ್ಟರ್ ರಂಗಣ್ಣ ಅಂತ. ಅಲ್ಲಿ ಯಜಮಾನ್ರಿ ಅಂತ ಹೇಳ್ತೀನಿ. ಯಜಮಾನ್ರಿ ಅಂತ ಅನ್ನೋದು ಬೇಡ, ಅದೆಲ್ಲ ವಯಸ್ಸಾದವ್ರಿಗೆ ಹೇಳೋಂಥದ್ದು. ನಾವೆಲ್ಲ ಹುಡುಗರು, ಇನ್ನು ಹುಡುಗರು. ಮತ್ತೇನ್ ಕರೆದು? ನಮಗೆ ಸಿಸ್ಟರ್ ಅಂತ ಕರಿಬೇಕು. ಅವಾಗಲೇ ಕರ್ನಲ್ಲ ನಾನು. ಮಿಸ್ಟರ್ ಅಂತ. ಮಿಸ್ಟರ್ ಅಂತ ಕರಿಬೇಕು. ಮಿಸ್ಟರ್ ರಂಗಣ್ಣನವರೇ, ಕನ್ಯಾರ್ತಿಗೆ ಬಂದ ನನಗೆ ಈ ಊರೊಂದು ಒಳ್ಳೆ ಕನ್ನ ನೋಡಿ ಮದುವೆ ಮಾಡ್ತೀರಾ? ನೋಡಪ್ಪ, ಅದಕ್ಕೆಲ್ಲ ಟೈಮ್ ಬರ್ಬೇಕು. ನನ್ನ ಜೊತೆ ಕಾಲ ಕಳಿಬೇಕು. ಲೇ ನೋಡೋ, ನಿನ್ ಗಳಿಗೆ ಚೆನ್ನಾಗಿದೆ. ನನ್ನ ಗಳಿಗೆ ನಿನ್ನ ಗಳಿಗೆ ಚೆನ್ನಾಗಿದೆ. ಯಾಕ? ನಿನ್ನ ಗಳಿಗೆ ಚೆನ್ನಾಗಿದೆ. ನಿನ್ನ ವಂಶದ ಕಲರೇ ಚೇಂಜ್ ಆಗೋಯ್ತಿಲ್ಲ. ವಂಶದ ಕಲರ್ ಬದಲಾಯ್ತಾ? ಹೆಂಗೆ ನೀನು ಕನ್ಯಾರ್ಥಿಯಾಗಿ ಬಂದಂತ ನಿನ್ನಂಗೆ ತಕ್ಷಣ ಕನ್ಯೆ ಬಂದೇ ಬಿಟ್ಲಲ್ಲ. ಕನ್ಯಾನ ಎಲ್ಲೈತೆ? ಇಲ್ಲೇ ನೋಡು. ಎಲ್ಲೈತ್ರಿ? ಇಲ್ಲೇ ನೀವೇನ ಕನ್ಯಾನ? ಸಾಕರೆ ಇದು ಕನ್ಯಾನ? ಇದು ಜಕಣಾಚಾರಿ ಬೊಂಬೆ. ಇದು ಮಾತಾಡುತ್ತಾ? ಕಥೆನೇ ಹೇಳುತ್ತೆ. ನೋಡಪ್ಪ, ಇದು ಒಂದು ದೇಶ. ಯಾರು ಅನ್ಕೊಂಡಿದ್ಯಾ? ಯಾರು? ಬಹಳ ಒಳ್ಳೆ ಹೆಣ್ಮಗಳು, ನಮ್ಮ ಹೆಣ್ಮಗಳು. ಅಡಿಗೆ ನೀರು ಹಚ್ಚಿ ಅಂತ. ನಾನ್ ಬೇರೆ ಯಾರ ಕಂಡಾರ ಹೆಣ್ಮಕ್ಳು ಮುಟ್ಲಿಲ್ಲ. ನಾನು ನಮ್ಮನೆ ಅಡಿಗೆ ನೀರಿನ ಹೆಚ್ಚಿ ಅಂತ ನನಗೆ ಮುಟ್ಟದೆ. ಹಂಗೆ ಮತ್ತಿನೇನು ಮುಟ್ಟಂಗಿಲ್ಲ. ಹಂಗೆಲ್ಲ ಯಾಕೆ ಮುಟ್ಟಂಗಿಲ್ಲ? ತಪ್ಪಾಗುತ್ತೆ. ಯಾಕೆ ತಪ್ಪಾಗತ್ತೆ? ನಾವು ಬಸ್ಸಲ್ಲಿ ಡಾಕ್ಟ್ರು ಎಲ್ಲಿ ಬೇಕೋ ಅಲ್ಲೇ ಮುಟ್ತಾರೆ. ಡಾಕ್ಟ್ರು ಅವರು ಜೀವ ಉಳಿಸೋ ದೇವ್ರು. ಹೌದಾ? ಮತ್ತೆ ಕಂಡಕ್ಟ್ರು ಸಿದ್ದರಾಮಯ್ಯನ್ ಬಸ್ಸಲ್ಲಿ ಬೇಕಂತ ಕಡೆ ಉಚ್ತಾ ಇರ್ತಾರೆ. ಅಯ್ಯ, ಅಲ್ಲಿ ಜಾಗದ ಅಭಾವ ಜಾಸ್ತಿ
ಅದನ್ನ ತಿಳ್ಕೋಬೇಕು. ಮತ್ತೆ ನಮಗೂ ಅಭಾವ ಜಾಸ್ತಿ ಇರೋದಕ್ಕೆ ಇಲ್ಲಿ ಮುಟ್ಟೋದು. ಸಂಬಳ ಕೊಡೋದಿಲ್ವಾ? ಏ ಸಾವ್ಕಾರೆ, ನೀವು ಸಂಬಳ ಕೊಡೋದು ನಿಮ್ ಮನೇಲಿ ಕಸ ಮುಸ್ರೆ ಮಾಡೋದಕ್ಕೆ, ಮಾಯಿ ಕೈ ಮುಟ್ಟೋದಕ್ಕಲ್ಲ. ಓಹೋ, ನಾನೇನೋ ಎರಡು ಒಂದರಲ್ಲೇ ಆಯ್ತವೆ ಅಂತ ತಿಳ್ಕೊಂಡಿದ್ದೆ ನಾನು. ಅದಕ್ಕೆ ಬೇರೆ ಕೊಡ್ಬೇಕಾ? ಸರಿ, ಕಸ ಮುಸ್ರೆ ತೆರೆಯಕ್ಕೆ ಒಂದು, ಅದಕ್ಕೆ ಎಷ್ಟಾಗಬೇಕು? ನಿಮಗೇನೋ ಗ್ರಾಚಾರ ಕೂಡ್ದು ನನ್ನ. ಸರಿ, ಹಾಳಾಗೋಗ್ಲಿ ಬಿಡು. ನೋಡಪ್ಪ, ನೀಡು ಮದುವೆ ಆದ್ಮೇಲೆ ಅದಿಲ್ಲ ಇದಿಲ್ಲ ಅಂತ ಹೇಳ್ಬೇಡ, ನಾನು ಈಗಲೇ ತೋರಿಸ್ಬಿಡ್ತೀನಿ. ಅಂದ್ರೆ ಈಗ ಕನ್ಯೆನ ವರ್ಣನೆ ಮಾಡ್ತೀರಾ? ವರ್ಣನೆ ಮಾಡ್ತೀನಿ, ಮಾಡಿ. ನೋಡಪ್ಪ, ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಇದೊಂದು ದೇಶ. ಯಾವ ದೇಶ? ಕರಿನಾಡು. ಎಲ್ರೈತಿ ಅದು? ಮಲೆನಾಡು ಪಕ್ಕ ಒಕ್ಕಂಡಿದೆ. ಸರಿ, ಆಯ್ತು, ಮುಂದೆ ಹೇಳಿ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಇದು ಬೆಂಗಳೂರು, ಇದು ಕೆಂಪೇಗೌಡ ಸರ್ಕಲ್. ಅದೇ ಭಾಗ ಕೆಂಪೇಗೌಡ ಸರ್ಕಲ್. ಯಾಕೆ? ಕೆಂಪು ಐತಲ್ಲ, ಅದಕ್ಕೆ ಕೆಂಪೇಗೌಡ ಸರ್ಕಲ್ ಅಂತ. ಸರಿ. ಅದಾದ್ಮೇಲೆ ಇದು ಅಣ್ಣಮ್ಮನ ದೇವಸ್ಥಾನ, ಅಣ್ಣಮ್ಮನ ಕೆರೆ ದೇವಸ್ಥಾನ, ಅಣ್ಣಮ್ಮನ ಕೆರೆ ದೇವಸ್ಥಾನ. ಇದು ಮೆಟ್ರೋ ರೈಲ್ ಹೋಗೋ ಜಾಗ. ಮೆಟ್ರೋ ರೈಲು? ಮೆಟ್ರೋ ರೈಲು. ಸರಿ. ಮೆಟ್ರೋ ರೈಲ್ ಇಲ್ಲಿ ಬಂದು ಹಿಂಗೆ ಒಳಗಡೆ ಸುರಂಗಕ್ಕೆ ಹೋಗ್ಬಿಡ್ತದೆ. ಸುರಂಗ ಮಾರ್ಗ. ಇದು ನ್ಯಾಷನಲ್ ಹೈವೇ. ನ್ಯಾಷನಲ್ ಹೈವೇ. ನ್ಯಾಷನಲ್ ಹೈವೇನಲ್ಲಿ ಸೀದಾ ಹೋಗ್ಬಿಟ್ರೆ ಈಗ ನೋಡಪ್ಪ, ಅದು ಏನದು? ಇದು ನಿನ್ನೆ 2 ಭಾಗ ಇತ್ತು, ಇವತ್ತು ಒಂದೇ ಭಾಗ ಇರೋದು. ಇವತ್ತು ಒಂದೇ ಆಗ್ಬಿಟ್ಟಿದೆ. ಇವತ್ತು ಡಿಸೈಡ್ ಆಗ್ಬಿಡ್ತು CM ಸಿದ್ದರಾಮಯ್ಯ ಅಂದ್ಬಿಟ್ಟು. ಇನ್ನು ಡಿಸೈಡ್ ಆಗಿಲ್ಲ, ಅವ್ರು ಇನ್ನು ಕಿತ್ತಾಡ್ತಾ ಇದಾರ. ಇಲ್ವಾ? ಇಲ್ಲ. ಅದಾದಾಗ ಬೇರೆ ಆಗತ್ ಬಿಡು. ವಿಧಾನಸೌಧ ಅಂತ ಹೇಳ್ತಾ ಇದ್ದೀರಾ? ವಿಧಾನಸೌಧ. ಓ ಸರಿ ಸರಿ. ಆಮೇಲೆ ಇದು ಏನದು? ಇದು ಚಿನ್ನಸ್ವಾಮಿ ಕ್ರೀಡಾಂಗಣ. ಇಲ್ಲಿ ಯಾವ ಆಟ ಬೇಕಾದ್ರೂ ಆಡ್ಕೊಂಡು. ನೋಡಪ್ಪ, ನಾನು ಎಲ್ಲ ತೋರಿಸಿದೀನಿ. ಮದುವೆ ಆದ್ಮೇಲೆ 10 ತೋರಿಸಿಲ್ಲ 5 ತೋರಿಸಿಲ್ಲ ಅನ್ಬೇಡ. ಎಲ್ಲ ತೋರಿಸಿದ್ರಲ್ಲ, ಅಂಡರ್ ಗ್ರೌಂಡ್ ತೋರಿಸ್ಲಿಲ್ವಲ್ಲ? ಈ ನನ್ನ ಮಗ ಎಲ್ಲಿ ಕಣ್ಣು ಹಾಕ್ತಾನೆ ನೋಡು. ನೋಡಪ್ಪ, ಕಾಮಗಾರಿ ಪೂರ್ತಿ ಆಗಿಲ್ಲ, ನಾವಿನ್ನೂ ಓಪನ್ ಮಾಡಿಲ್ಲ. ಇನ್ನೂ ಕಾಮಗಾರಿ ನಡೀತಾ ಇದೆ. ಹೌದು, ನಡೀಲಿ ಬಿಡಿ. ಸರಿ. ಶಶಿಮಮ್ಮ, ನಿನಗೆ ಕನ್ಯೆ ಮನಸ್ಸಿಗೆ ಬಂತಲ್ಲ, ನೀನೇ ಮದುವೆ ಆಗಿಬಿಡ. ನನ್ ಬಣ್ಣ ನೋಡಿ ಬೇಡ ಅಂದ್ರ ಅವ್ರು. ಬೇಡ ಅದು ಈ ಕರಿ ಬಣ್ಣನ ಬಣ್ಣ, ನನ್ನ ಒಲವಿನ ಬಣ್ಣ, ಇದು ರಾಮನ ಬಣ್ಣ, ಕಾಗೆಯ ಬಣ್ಣ, ಇದು ಕೃಷ್ಣನ ಬಣ್ಣ, ಅದು ರಾಮನ ಬಣ್ಣ, ಇದು ರಾಮನ ಬಣ್ಣ. ಏನ್ರಿ ನಿಮ್ಮ ಅವತಾರ ಇದು? ಮದುಮಗ ಆಗಿ ಬಾ ಅಂದ್ರೆ ಏನ್ರಿ ಒಳ್ಳೆ ಜವ್ವ ಬದ್ದಂಗೆ ಬರ್ತಾ ಇದ್ದೀರಿ. ಒಟ್ಟಿ ಅವತಾರದಲ್ಲಿ ನೋಡಕ್ಕೆ ಎಷ್ಟು ದಿವಸದಿಂದ ಕಾದಿದ್ದೆ ನನ್ನ. ಯಾಕ್ರಿ? ಮತ್ತಿನ್ನೇನಲ್ಲ, ಅಲ್ಲಲೇ ನೀನು JCB ನಲ್ಲಿ ಮೆರವಣಿಗೆ ಮಾಡು ಅಂತ ಹೇಳಿದ್ದೆ ತಪ್ಪಾಗೋಯ್ತಲ್ಲ. ಯಾಕೆ? ಮತ್ತಿನ್ನೇನು ಅಲ್ಲ, ಈ ಸಾಹುಕಾರರಿಗೆ ಚೆನ್ನಾಗಿ ಸಾಹುಕಾರನ JCB ಕೂರಿಸಿ ಎಲ್ಲಾದ್ರೂ ಚೆನ್ನಾಗಿ ಕೂರಿದು ಸಾಹುಕಾರನ ಯಾವ್ದಾರ ಚರಂಡಿಗೆ ಬಿಸಾಡ್ಬಿಟ್ಟು ಬಾ ಅಂತ ಹೇಳಿದ್ದೆ ಅವನಿಗೆ. ಇಲ್ಲ ರೀ, ಅವನು ಡೀಸೆಲ್ ಹಾಕಿಸ್ಬೇಕು ಒಂದು 5,000 ರೂಪಾಯಿ ಕೊಟ್ಟಿದ್ದೆ. ಅವನು ಗಾಡಿಗೆ ಡೀಸೆಲ್ ಹಾಕ್ಲಿಲ್ಲಪ್ಪ, ಅವನೇ ಹುಯ್ಕೊಂಡ್ಬಿಟ್ಟಿದ್ದ. ಚೆನ್ನಾಗಿ ಕುಡ್ದು ಬಿಟ್ಟಿದ್ದಾನಲ್ಲಿ ಅವನು. ಅಯ್ಯ, ನಿನ್ನ ಚೆನ್ನಾಗಿ ಕುಡ್ದು ಈ JCB ನಲ್ಲಿ ಹಿಂಗ್ ಇರ್ತದಲ್ಲ, ನೀನ್ ಅಲಂಕಾರ ಮಾಡಿದ್ಯಲ್ಲಪ್ಪ ಮೇಲಿಂದು, ಅದನ್ನ ಹಿಂಗೇ ಹೋಯ್ತಿತ್ತು. ನಾನು ಹೇಳಿದೆ, ಅಲ್ಲಲ್ಲಿ ಮಂದಿ ಓಣಿ ತುಂಬಾ ನಿಂತಾರೆ, ನನ್ ನೋಡ್ಬೇಕು ಸಾಹುಕಾರ ಹೆಂಗದಾರೆ ಅಂತ. ಎತ್ತಲೇ ಮೇಕೆ ಅಂದೆ. ಅವನ ಅದೇನೋ ಹಿಂಗ ಅಳ್ಳಾಡಿಸಿ ನನ್ನಪ್ಪ ಅದು ಇದ್ದಿದ್ದು ಹಿಂಗೆ ನಾನು ಹೋಗಿದ್ದೆ ಚರಂಡಿ ಬಿದ್ದೆ. ಆಮೇಲೆ ನನ್ನ ಕೆಡಬಿಟ್ಟು ಮತ್ತೆ ಕುಡಿಯಕ್ ಹೋಗಿದ್ದಾನ ಅವನು. ಹೇಳ್ಕೊಂಬರ್ರ ಅವನ ಅಂದೆ. ಅವನು ಮತ್ತೆ ಕುಡ್ಕೊಂಬಂದಿದ್ದ ಏನೋ ಮತ್ತೆ ಹಿಂಗ ಅಳ್ಳಾಡಿಸಿ ಇಲ್ಲಿದ್ದಿದ್ದು ಹಿಂಗೆ ಎಸ್ಬಿಟ್ಟ. ನಾನು ಮತ್ತಿರ್ಗ ಇನ್ನೊಂದ್ ಕಡೆ ಚರಂಡಿಲ್ಲ ಹೋಗಿ ಬಿದ್ಬಿಟ್ಟೆ. ಹೋದ್ರೆ ನೋಡ್ತೀನಿ ಸೇಸ ಕಂಡ್ಬಿಟ್ಟು, ಯಪ್ಪ 4 ಹಂದಿಗಳು ನನ್ನ ಮುಖ ನೆಕ್ಕಿದ್ದು ಕಳ್ಳ. ಅಯ್ಯಪ್ಪ, ನಾನು ಏರಿ ಮೇಲೆ ಒಬ್ಬ ನಾಟಕದವನು ಹೋಗ್ತಿದ್ದ. ನಾನು ಅವ್ನು ಕೇಳಿದೆ, ನೋಡಪ್ಪ ನನ್ನ ಮದುಮಗ ಮದುವೆಗೆ ಹೋಗ್ಬೇಕು, ಹಿಂಗಾಗ್ಬಿಟ್ಟಿದೆ, ಏನಾದ್ರು ಸರಿ ಮಾಡಪ್ಪ ಮದುಮಗನ್ ಮಾಡು ಅಂದ್ರೆ ಅವನು ಈ ನಮೂನೆ ರಾಕ್ಷಸನ್ ಮಾಡಿಟ್ಟ. ಅಷ್ಟೇ ಎಲ್ಲಲೇ ಕಲ್ಲೆಣ್ಣಿ, ಮುಹೂರ್ತಕ್ಕಿನ್ನು ಅರ್ಧ ಗಂಟೆ ಇದೆ. ಮುಹೂರ್ತ ಮೀರೋಗ್ಬಿಡ್ತದೆ.
ಮುಹೂರ್ತ ಮೀರೋಗ್ಬಿಟ್ಟು ಬೇರೆ ಮೂತ್ರ ಅಲ್ರಿ ಅದು ಮುಹೂರ್ತ. ಅದೇ ಅದೇ ನೀವು ಕುತ್ಕೊಳ್ಳಿ, ನಾನು ಕರಿತೀನಿ. ಅದ್ ಸರಿ, ಏನಲ್ಲೇ ಮದುವೆಗೆ ಜನನೇ ಬಂದಿಲ್ಲ ವೇದಿಕೆ ಮೇಲೆ. ಎಲ್ಲ ಬಂದಿದ್ರು, ಮಳೆ ಬಂತಲ್ಲ ಎದ್ದೋಗ್ಬಿಟ್ರು. ಎದ್ದೋಗ್ಬಿಟ್ರಾ? ಮತ್ತೆ ಶುರು ಮಾಡಿದ್ವಲ್ಲ ಹಾ. ಅಭಿಮಾನಿಗಳು ಮತ್ತೆ ಕೆಲವರು ಬಂದು ಕುಂತಾರೆ. ಸರಿ ಸರಿ ಸರಿ. ಹಾ. ಅಲ್ಲಿ ಕುಂತಾಗ ನೋಡ್ರಿ, ಆ ಮಲ್ಗಡಿ ಈ ಮಲ್ಗಡಿ. ಓ ಹೌದಲ್ಲೇ, ಅವ್ರೇನ್ ಮದುವೆ ಬಂದಂಗೈತಾ? ಯಾಕೆ ಎಣ ಎತ್ತಿದ್ರಾಯ್ತು ಹೋದ್ರಾಯ್ತು ಅಂತಾರೆ. ಎಣ ಸಾವುಕಾರ ಎಣ ಎತ್ತದ ಮೇಲೆ ಹೋಗೋಣ ಅಂತ ಅವ್ರು ಕುಂತಂಗೆ ಐತಿ. ಬಂದು ಕುತ್ಕೊಳ್ಳಿ, ಕೂತ್ಕೊಳ್ಳ, ಕುತ್ಕೊಳ್ಳಿ. ಬೇಗ ಕರ್ಕೊಂಬಂದ್ಬಿಡಪ್ಪ. ಕರ್ಕೊಂಬರ ಬೇಗ. ಶಾಂತಿ 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 ತಗೊಳ್ಳಿ. ಅಮ್ಮನ ಕೆಳಗಡೆ ಕುರ್ಸಮ್ಮ ಒಂಚೂರು. ಕೆಳಗಡೆ ಕುತ್ಕೊಳ್ಳ. ಓಂ ತದೇವ ಲಗ್ನಂ ಸ್ವರ್ಣಂ ತದೇವ ತಾರಾಬಲಂ ಚಂದ್ರಬಲಂ ಯಾಕ್ರಿ ಏನಾಯ್ತು? ನೀವ್ ಯಾಕಲ್ಲ ಕೈ ಹೋಗಿದ್ರಿ? ಈಗ ನಾನು ಹೇಳ್ದಂಗೆ ಹೇಳಿ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ. ಅಲ್ಲೇ ಚಾ ಬರೋದಿಲ್ಲ. ಚಾದ ಹೊಡಿ ಎಲ್ಲ ಬಂದ ಬಿಟ್ಟವ್ರಿಗೆ. ಆಯ್ತು, ಇವಾಗ ನೀವೆಲ್ಲ ಊಟ ಮಾಡಿ ಹೋಗಿ, ಊಟ ಮಾಡೋಗಿ. ಬರೀ ಸರ್ಕಾರ ಪಟ್ಟ ಹೊಡಿಸ್ತೀನಿ. ಫೋಟೋ ಹೊಡಿಬೇಕಾ? ಸರಿ ಸರಿ. ಸರ್ಕಾರೇ ನೋಡಮ್ಮ, ನಾನು 1 2 3 ಅಂತ ಹೇಳ್ತೀನಿ. ನೀನು ಸ್ವಲ್ಪ ಮುಸುಕು ಸರಿಸ್ಕೋದ ಹೊಡ್ಕೊಂತೀನಿ. ನೋಡು, ಅವ್ರು 1 2 3 ಅಂತಾನೆ. ನೀನ್ ಸರಿಸ್ಕೊಂಡು ಹೊಡ್ಕೊಂತ. ಇವಳು ಎಡಗಡೆಗೆ ಬರ್ಬೇಕಲ್ಲ. ನೋಡು, ವಿಚಾರ ಬಂದ್ರೆ ನಿಂತ್ಕೊಂಡ್ರು ಹೊಡ್ಕೊಂತೀನಿ ನನಗೆ. ಈಗ ನೀವು ಸ್ವಲ್ಪ ಸ್ಮೈಲಿಂಗ್ ಪೋಸ್ ಕೊಡಿ. ಸ್ಮೈಲಿಂಗ್ ಪೋಸ್ ಅದು ಮನೇಲಿ ಇಟ್ಟಿದ್ದೇನಪ್ಪ. ಏನ ಅದನ್ನ ಯಾಮನ್ರಿ ಕೇಳಿದವನು. ಮತ್ತೆ ಸ್ಮೈಲಿಂಗ್ ಪೋಸ್ ಅಂದ್ರೆ ನಗೆ ಮುಖ. ನಗೆ ಮುಖ. ನಗೆ ಮುಖ. ನಗೆ ಮುಖ ಅಂದ್ರೆ ಬಾಯಿಂದ ನಗಬೇಕು. ಬಾಯಲ್ಲೇ ನಗಬೇಕು. ಮತ್ತಿಂದ ಬಾಯಲ್ಲಿ ನಗಬೇಕು. ಬೇರೆ ಕಡೆಯಿಂದ ನಗಬೇಕು. ಮುಗುಳ್ ನಗೆ. ಮುಗುಳ್ ನಗೆ. ಇದು ಮುಗುಳ್ ನಗೆನ ಸತ್ಯ ಹೆಣ ಬಾಯಿ ಬಿಟ್ಟಂಗಾಯ್ತು. ಸುಮ್ಮನೆ ನಿಂತ್ಕೊಳ್ಬೇಕು. ಹೇಳಿ ಸ್ವಲ್ಪ ತೆಗಿಯಲಿ. ಈಗ ತಾನೇ ತಾಳಿ ಕಟ್ಟಿದ್ರಿ. ನಾನೇ ಇನ್ನೂ ಮುಟ್ಟಿಲ್ಲ. ಸರಿಗೆ ಮುಟ್ಟಾಕ್ ಬಂದ್ಬಿಟ್ಟ ಇಲ್ಲಿ. ನನ್ನ ಮೇಲೂ ಅನುಮಾನವ ನಿಮಗೆ? ಹಿಂಗ ಅನುಮಾನ ಹಿಂಗೆ ನಾನು 3 ಜನ ಹೆಂಡ್ತೀರಿ ಕಾತಾಡಿದ್ದೀನಿ. ನಂಬಿ 4 ಜನ ನಿನ್ನಂತ ನಂಬಿ 4 ಮುದುಕರು ಮದುವೆ ಆಗೋದನ್ನ ಕಾಯ್ತಾ ಇರ್ತೀರಲ್ಲ. ನಾನು ಉಳಿಸ್ಕೊಂಡು ಹೋಗ್ಬೇಕಾ ಯಮನ್ನ? ಮತ್ತೆ ನಾನು ಯಾಕೆ ಉಳಿಸ್ಕೊಂಡು ಹೋಗ್ಲಿ? ಮತ್ತೆ ನಿಮ್ಮನೇಲೆ ಇರ್ತೀನಿ. ಮದುವೆ ಆಗದೆ ತಡ. ನಿನ್ನ ಮನೆ ಒಳಗೆ ಯಾಮಂದ್ರೂ ಸೇರ್ಸೋದಿಲ್ವಲ್ಲ. ಅಲ್ಲ, ನಾನು ನನ್ನ ಹೆಂಡತಿ ಅಷ್ಟೇ. ಆಯ್ತು. ಇನ್ನೊಬ್ಬರು ಸೇರಿ ಸಾಕಾಗೋಗ್ಬಿಟ್ಟಿದೆ. ಸರಿ, ನಿಂತ್ಕೊಳ್ಳಿ. ನಿಂತ್ಕೊಳ್ಳ. 1 2 ಸರಿಸ್ಕೊಂಡು ನೋಡ್ಕೊಂತಾನೆ. ನಾನು ಮಾತು ಹೇಳ್ತೇನೆ. ನಾನು ಇನ್ನು ಸುಮ್ಮನೆ ಸುಮ್ಮಿರಲ್ಲ. ಸರಿ ಹೇಳಪ್ಪ. 1 2 ಇವಳು ಬೇಡ, ಇವ್ರು ಅವ್ರು ಕರ್ಕಮ್ಮ. ಅವನಿಗಾದ್ರೆ ಅನುಭವ ಇರ್ತದೆ, ಎಲ್ಲ ಹೇಳ್ತಾನೆ. ಇವಳು ಏನಲ್ಲೇ ಒಂದು ಫೋಟೋ ತೆಗಿಸ್ಕೊಳಕ್ಕೆ ಹಿಂಗಾಡ್ತಾಳೆ ಇವಳು. ನೀವು ಸುಮ್ಮನೆ ಕರೀರಿ ಯಮನ್ನ. ಯಾಕೆ ಬಂದೇ ಬಿಡಲ್ಲ ಅಲ್ಲಿ? ಇಲ್ಲೇ ಇದ್ದಾಳೆ. ನಾನೇನೋ ಓಡೇ ಹೋಗ್ಬಿಡ್ತು ಮದುವೆ ಮಂಟಪದಲ್ಲಿ. 1 2 3 ಕೊಡು ಕೊಡು. ಅದನ್ನ ತೊಳಿಬೇಕು. ಇಲ್ಲೇ ಒಂದು ಬಿಂದಿಗೆ ತಗೊಂಡು ಬಿಂದಿಗೆ ನೀರಲ್ಲಿ ತೊಳ್ಕೊಂಡಿ ಕೊಡಪ್ಪ. ಇದು ಡಾರ್ಕ್ ರೂಮಲ್ಲಿ ತೊಳಿಬೇಕು. ಡಾರ್ಕ್ ಅಂದ್ರೆ ತೊಳಿಬೇಕು.
ಕತ್ಲೆ ರೂಮಲ್ಲಿ ಡಾರ್ಕ್ ರೂಮ್ ಕತ್ಲೆ ರೂಮಲ್ಲಿ ಕತ್ಲೆ ರೂಮಲ್ಲೇ ಎಲ್ಲ ಮಾಡೋದು ಕಾಣ್ತೀನಿ ಎಲ್ಲ ಅಲ್ಲಿ. ಈಗ ನೀವು ಹೋಗಪ್ಪ ನೀನು ನಮಗೆ ಡಿಸ್ಟರ್ಬ್ ಆಯ್ತು ಮಾಡಲ್ಲ ಹೋಗಿ ಮದುವೆ ಆದ್ಮೇಲೆ ನಿನಗೇನು ಕೆಲಸ ಆಯ್ತು ಎನ್ನ ಮನಸಾರ ಹೂವೆ ಕಾಶ್ಮೀರ ಕೈಳೆ ಕೋಗಿಲೆ ಆ ಕಾಗೆ ಅಲ್ಲ ಕೋಗಿಲೆ ನವಿಲ್ಗರಿ ಎಲ್ಲ ನೀನೇ ನೋಡು. ಅವನು ಆ ಸೇಸ ಬರೋದ್ರಲ್ಲಿ ನಿನ್ನ ಮುಖ ಒಂದ್ಸರಿ ತೋರಿಸ್ಬಿಡು. ಅವನು ಒಳ್ಳೆನಲ್ಲ, ಕೆಟ್ಟವನ್ ಮನ್ಸ, ಕೆಟ್ಟ ಮನ್ಸ. ಹೋಗಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಆಮ್ಲೆಟು, ಕೋಳಿ ಮಾಂಸ ಎಲ್ಲ ಮಾಂಸನೂ ತಗೊಂಬರೋ. ದೇವಿ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಲ್ಲ, ದೇವೇದ್ಯ ಮಾಡ್ಬೇಕು. ಅದು ಯಾರು ಕಲ್ಯಾಣಿ ಅಲ್ವಾ? ಈ ಕಲ್ಯಾಣಿಯಲ್ಲಿ ಅಡಿಗೆ ನೀರಿನ ಹಚ್ಚಿ ಯಾಕ್ರಿ ನಾನೇ ಅಡಿಗೆ ನೀರಿನ ಹಚ್ಚಿ ಆಗ್ಲಿ ನನ್ನ ಮದ್ವೆ ಮಾಡ್ಕೊಂಡ್ರಲ್ಲ ಮೆಚ್ಚಿ. ಯಾವಾಗ ಈಗ ಎಲ್ಲಿ ಇಲ್ಲಿ ಸುಳ್ಳು ಸಾಧ್ಯನೇ ಇಲ್ಲ. ಸಾಕ್ಷಿಯಲ್ಲಿ ತರ್ತೀಯ. ಯಾಕ್ರಿ ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿದ್ರಲ್ಲ ಇದನ್ನ? ನಾನು ಎಷ್ಟು ಕಟ್ಟಿಬಿಟ್ಟಿದ್ದೀನೋ, ಎಷ್ಟು ಹೆಣ್ಣು ಮಕ್ಕಳು ಕಟ್ಟಿದ್ದೀನೋ. ನೀವು ಮದುವೆ ಆಗಿರೋದಕ್ಕೆ ಸಾಕ್ಷಿ ಈ ಕ್ಯಾಮ್ರಾದಲ್ಲಿ ಫೋಟೋ ಇದೆ. ಇದೇ ನನ್ನ ಹಾಳು ಮಾಡಿದ್ದಪ್ಪ. ಈ ಫೋಟೋ ಇಡೀ ದೇಶದಲ್ಲಿ ಈ ಮೊಬೈಲೇ ಎಲ್ಲರನ್ನ ಹಾಳು ಮಾಡೋದು. ಯಾರ್ಯಾರು ಭವಿಷ್ಯ ಹಾಳು ಮಾಡ್ತದೋ ಗೊತ್ತಿಲ್ಲ. ಇಡೀ ದೇಶದಲ್ಲಿ ರಾಜಕಾರಣಿಗಳು ಹಾಳು ಮಾಡ್ತದೆ, ಸಿನಿಮಾದವ್ರನ್ನೂ ಹಾಳು ಮಾಡ್ತದೆ, ಕಂಡ್ರ ದುಡ್ಡಿರೋರ್ನೆಲ್ಲ ಈ ಮಕ್ಕಳನ್ನು ಹಾಳು ಮಾಡ್ತದೆ. ಆಯ್ತಾ? ಇದನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ನಿಮ್ಮ ಆಸ್ತಿಯಲ್ಲಿ ಅರ್ಧ ಹಕ್ಕು ಅಚ್ಚಮ್ಮನಿ ಕೊಡಿಸ್ತೀನಿ. 1,000 ರೂಪಾಯಿ ಕೊಟ್ಬಿಡ್ತೀನಿ, ಕೊಡಲ್ಲ ಮೊಬೈಲ. 1 ಲಕ್ಷ ಕೊಟ್ಟರು ಕೊಡೋದಲ್ಲ. 1 ಲಕ್ಷ ಮಾತಾಡ್ರಿ, ಪ್ರೀತಿಯಿಂದ ಮಾತಾಡ್ಬೇಕಾ? ಭಯ ಆಗತ್ ಕಣಲ್ಲಿ. ಯಾಕೆ ನಾದಿರ್ತಿ ತಗೊಳ್ರಿ. ನೀನ್ ಇರ್ತೀಯ? ಇಲ್ಲೇ ಇರಪ್ಪ ನೀನು. ಆ ಮುಖ ನೋಡಕ್ಕೆ ಒಂಥರ ಆಯ್ತದೆ. ಅಯ್ಯಪ್ಪ, ಮಕ ನೋಡಕ್ ಹೋಗ್ಬೇಡಿ. ಮತ್ತೆ ನೀವು ಮಕ ನೋಡಿದ್ರೆ ನಿಮ್ಗೆ ಹಂಗಾಗುತ್ತೆ. ಏನ್ ನೋಡ್ಬೇಕು? ನಾವು ಹೇಳಲ್ಲ. ಆಹಾ ಹೇಳೋದೆಲ್ಲ ಹೇಳ್ಕೊಡ್ತಾನೆ. ಪ್ರಾಣಕಾಂತ. ಅಯ್ಯೋ ಪ್ರಾಣ, ಅದು ಪ್ರೀತಿಗೆ. ಪ್ರೀತಿಯ ಅವನ ಮುಖ ನೋಡಿದ್ರೆ ನನಗೇನು ಊಟ ಮಾಡಕ್ಕೆ ಮಾತಾಡ್ರಿ. ಯಾಕೆ ಹೇಳ್ತೀರಿ? ಮನೆಗೆ ಹೋಗೋಣ ಬನ್ನಿ. ಎದ್ರ ಪತ್ರ ಕುತ್ಕೊಂಡು ಒಂದೇ ತಟ್ಟೆಯಲ್ಲಿ ಅನ್ನ, ಹಾಲು, ತುಪ್ಪ, ಮಜ್ಜಿಗೆ, ಹಸಿತಳೆ, ಬಾಳೆಹಣ್ಣು, ಸೇಬಣ್ಣೆ, ಕಿತ್ತಳೆ, ನಿಂಬೆಣ್ಣೆಲ್ಲ ಕ್ಯೂಚಿ ಕ್ಯೂಚಿ ಕ್ಯೂಚಿ. ಅದೇ ನೋಡಲಿ, ಮೊಟ್ಟೆ, ಮಾಂಸ, ಮೀನು ಎಲ್ಲ ಕಿವುಚ. ನೀನು ಕಿವುಚಿ ಬೇಡ, ಟೇಸ್ಟೇ ಬೇರೆ, ಅನುಭವಿಸ್ತಾರೆ. ಕಿವುಚಿ ಬೇಡ, ನೀನು ಕಾಲೆಲ್ಲ ಕಂಡು ತುಳಿದು ಬಿಡು. ತುತ್ತು ಮಾಡಿ ನಾನು ನಿಮಗೆ ಊಟ ಮಾಡಿಸ್ತೀನಿ, ನೀವು ನನಗೆ ಊಟ ಮಾಡಿಸ್ತೀನಿ. ಅಯ್ಯಪ್ಪ ಬೇಡಪ್ಪ, ನಿನ್ನ ತುತ್ತು ನೀನೇ ತಿನ್ನು, ನನ್ನ ತುತ್ತು ನಾನೇ ತಿನ್ನು. ನಿಮಗೋಸ್ಕರ ಒಂದು ಹಾಡು ಹೇಳ. ಏನು? ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದಕ್ಕೆ, ಪ್ಯಾರ್ಗೆ ಆಗ್ಬಿಟ್ಟೈತೆ. ಮುಗ್ದೇ ಹೋಗ್ಬಿಟ್ಟೈತೆ ನಮ್ದಕ್ಕೆ, ಮುಗ್ದೇ ಹೋಗ್ಬಿಟ್ಟೈತೆ. ಹಿಂದೆ ಇದ್ದೆ ಬರ್ತಾ ಇಲ್ಲ ನಮ್ದಕ್ಕೆ, ಜಿಂದಗಿನೇ ಹಾಳಾಗ್ಬಿಟ್ಟೈತೆ. ನಗು ನಿನ್ನವರ ನಗು. ಏನ್ ನನಗೆ ಮೋಸ, ಸಾಹುಕಾರರಿಗೆ ಆ ಅಚ್ಚಮ್ಮನ ಮದುವೆ ಮಾಡಿಸಿ ಮೋಸ ಮಾಡ್ಬಿಟ್ಟೆ ಅನ್ಕಂಡ್ಯ? ಇಲ್ಲಿ ನನಗೆ ಮೊದಲಿಂದ ಅವಳ ಮೇಲೆ ಕಣ್ಣಿದ್ದಿತ್ತು. ನನಗೆ ಗೊತ್ತಿತ್ತು. ನಾಯಿ ಹಸ್ತಿತ್ತು, ಅನ್ನ ಹಾಯಿಸಿತ್ತು, ಎಲ್ರಿಗೂ ಚೇಂಜ್ ಮಾಡಿದೀನಿ. ನೋಡ್ರಿ ಹೋಗೋಣ. ಅಧ್ಯಕ್ಷರಾದ ಶಿವಕುಮಾರ್ ಎಲ್ಲರಿಗೂ ನಮಸ್ಕಾರ. ಈ ದಿವಸ ಸುಮಾರು 10 ದಿವಸಗಳ ಕಾಲದಲ್ಲಿ ಅನೇಕ ಕಾರ್ಯಕ್ರಮವನ್ನು ನಮ್ಮ ಶ್ರೀ ಮಹಾಗಣಪತಿ ಭಕ್ತ ಮಂಡಳಿ ಆವರಣದಲ್ಲಿ